ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 14 ಕಿಲೋಮೀಟರ್ ವಿದ್ಯಾರ್ಥಿಗಳ ಕಾಲ್ನಡಿಗೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ವಿದ್ಯಾರ್ಥಿಗಳು ಶಾಲೆಗೆ ತೆರಳುವುದಕ್ಕೆ ಜೀಪ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ವರದಿಯ ಬಳಿಕ ಜೀಪ್ ವ್ಯವಸ್ಥೆ ಆಗಿದೆ ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಜೀಪ್ ವ್ಯವಸ್ಥೆಯನ್ನ ಸದ್ಯ ಚಾಮರಾಜನಗರ ಜಿಲ್ಲಾಡಳಿತ ಮಾಡಿದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮಕ್ಕೆ ಸದ್ಯ ಜೀಪಿನ ವ್ಯವಸ್ಥೆ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿದ್ಯಾರ್ಥಿಗಳು ಶಾಲೆಗೆ ತೆರಳುವುದಕ್ಕೆ ಜಿಲ್ಲಾಡಳಿತ ಜೀಪ್ ವ್ಯವಸ್ಥೆಯನ್ನ ಮಾಡಿದೆ. ಸ್ಥಗಿತಗೊಂಡಿದ್ದಂತಹ ಜನವನ ಸಾರಿಗೆ ಮತ್ತೆ ಇಂದಿನಿಂದ ಆರಂಭ ಆಗಿದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮಕ್ಕೆ ತಾತ್ಕಾಲಿಕ ಸಾರಿಗೆ ವ್ಯವಸ್ಥೆಯಾಗಿದೆ. ವಾಹನ ಸೌಕರ್ಯ ಇಲ್ಲದೆ ನಿತ್ಯ 14 ಕಿಲೋಮೀಟರ್ ವಿದ್ಯಾರ್ಥಿಗಳು ನಡೀತಾ ಇರೋದ್ರ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿ ವಾಹನ ವ್ಯವಸ್ಥೆಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿದೆ. 14 ಕಿಲೋಮೀಟರ್ ವಿದ್ಯಾರ್ಥಿಗಳು ಕಾಲ್ನಡಿಗೆಯ ಮೂಲಕವೇ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳುವುದಕ್ಕೆ ಜೀಪ್ ವ್ಯವಸ್ಥೆಯನ್ನು ಸದ್ಯ ಮಾಡಿದ್ದಾರೆ. ಸ್ಥಗಿತಗೊಂಡಿದ್ದಂತಹ ಜನವನ ಸಾರಿಗೆ ಮತ್ತೆ ಇವತ್ತಿನಿಂದ ಆರಂಭ ಆಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸುರೇಂದ್ರ, 14 ಕಿಲೋಮೀಟರ್ ಕಾಡಿನ ದಾರಿಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ಹೋಗಬೇಕಾಗಿರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿದ ನಂತರದಲ್ಲಿ ಜಿಲ್ಲಾಡಳಿತ ಹಾಗಾದ್ರೆ ಎಚ್ಚೆತ್ತುಕೊಳ್ತಾ ಅಂತ ಹೇಳಿ. ದಿವ್ಯದಾಸ್, ಜಿ ಕನ್ನಡ ನ್ಯೂಸ್ ವರದಿ ಪರಿಣಾಮ ವಾಹನ ಸೌಲಭ್ಯ ಇಲ್ಲದೆ ನಿತ್ಯ 14 ಕಿಲೋಮೀಟರ್ ನಡೆಸುತ್ತಿದ್ದಂತ ವಿದ್ಯಾರ್ಥಿಗಳ ಸಮಸ್ಯೆಗೆ ಇಂದು ಮುಕ್ತಿ ದೊರಕಿದ್ದು ಜಿಲ್ಲಾಡಳಿತ ಜೀಪ್ ವ್ಯವಸ್ಥೆಯನ್ನ ಮಾಡಿದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ 15ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಸೂಕ್ತ ವಾಹನ ಸೌಲಭ್ಯ ಇಲ್ಲದಂತ ಪರಿಣಾಮ ದಿನವೂ ಕೂಡ ಬೆಳಗ್ಗೆ 7 ಕಿಲೋಮೀಟರ್, ಸಂಜೆ 7 ಕಿಲೋಮೀಟರ್, ಒಟ್ಟಾರೆ 14 ಕಿಲೋಮೀಟರ್ ಅನ್ನ ಕಾಲ್ನಡಿಗೆ ಮೂಲಕ ಅವರು ನಡೆದು ಶಾಲೆಗೆ ತಲುಪುವಂತ ಒಂದು ದುಸ್ಥಿತಿಗೆ ಒಳಗಾಗಿದ್ರು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಒಂದು ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿ ಜಿಲ್ಲಾಡಳಿತದ ಗಮನ ಸೆಳೆದಿತ್ತು. ಇನ್ನು ಜಿ ಕನ್ನಡ ನ್ಯೂಸ್ ನ ವರದಿ ಬೆನ್ನಲ್ಲೇ ಏನಿವತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ DCF ಭಾಸ್ಕರ್ ಅವರು ಖುದ್ದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಒಂದು ಸಫಾರಿ ಜೀಪ್ ನ ಒಂದು ವ್ಯವಸ್ಥೆಯನ್ನ ಮಾಡಿದರೆ. ಇಂದು ನಗುಮೊಗದಿಂದಲೇ 15 ಮಂದಿ ವಿದ್ಯಾರ್ಥಿಗಳು ಕೂಡ ಜೀಪ್ ಅನ್ನೇರಿ ಶಾಲೆಗೆ ತೆರಳಿದ್ದಾರೆ. ಮತ್ತೆ ಈ ಜನವನ ಏನ್ ಸಾರಿಗೆ ವ್ಯವಸ್ಥೆನ ಇಂದು ತಾತ್ಕಾಲಿಕವಾಗಿ ಕಲ್ಪಿಸಿದ್ದಾರೆ. ಇದು ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಸಾರ್ವಕಾಲಿಕವಾಗಿ ವಾಹನ ವ್ಯವಸ್ಥೆ ಇರಲಿದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಂತ ತೊಂದರೆ ಉಂಟಾಗದಂತೆ ನಾವು ಈ ಜೀಪ್ ಕಾರ್ಯವನ್ನ ನಿರ್ವಹಣೆ ಮಾಡಲಿದೆ ಅಂತ DCF ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಜಿ ಕನ್ನಡ ನ್ಯೂಸ್ ಒಂದು ವರದಿಯ ಪರಿಣಾಮ ಒಂದು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಅಜ್ಜಿಪುರ ಯಾವ ಜಾಗ